ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಗ್ರಾಮರ್ ಕ್ಲಾಸ್ಗೆ ಆತ್ಮೀಯವಾದಂಥ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳು, ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಂಜಂಕ್ಷನ್ ಅನ್ನುವಂಥ ಚಾಪ್ಟರ್ ಮೇಲೆ ಬರುವಂಥ ಪ್ರಶ್ನೆಗಳನ್ನ ಅಥವಾ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗ್ರಿ. ಅದಾಗ ಮೊದಲನೇ ಪ್ರಶ್ನೆ ನೋಡ್ರಿ, ರಾಜು ಅಂಡ್ ರಾಮು ಆರ್ ಫ್ರೆಂಡ್ಸ್. ನೋಡ್ರಿ, ರಾಜು ಅಂಡ್ ರಾಮು ಆರ್ ಫ್ರೆಂಡ್ಸ್, ಚೂಸ್ ದ ಕರೆಕ್ಟ್ ಕಂಜಂಕ್ಷನ್. ಅಂದ್ರೆ ಕಂಜಂಕ್ಷನ್ ಅಂದ್ರೆ ಏನಂತ ಆಲ್ರೆಡಿ ಏನನ್ನ, ಎರಡು ವಾಕ್ಯಗಳನ್ನ ಅಥವಾ ಎರಡು ಶಬ್ದಗಳನ್ನ ಜೋಡಿಸುವಂತ ಪದ. ಕಂಜಂಕ್ಷನ್ ಅಂದ್ರೆ ಎರಡು ವಾಕ್ಯಗಳಾಗಿರ್ಬೋದು ಅಥವಾ ಸೆಂಟೆನ್ಸಸ್ ಅಥವಾ ಎರಡು ಶಬ್ದಗಳು. ಇಂಗ್ಲಿಷ್ ಅಂತ ನಾವು ವರ್ಡ್ಸ್ ಅಂತ ಕರಿತೀವಿ. ಎರಡು ವರ್ಡ್ಸ್ಗಳನ್ನ ಅಥವಾ ಎರಡು ಸೆಂಟೆನ್ಸ್ಗಳನ್ನ ಜೋಡಿಸುವ ಅಥವಾ ಜಾಯಿಂಟ್ ಮಾಡುವಂತ ಪದಗಳಿಗೆ ಕಂಜಂಕ್ಷನ್ ಅಂತ ಕರಿತೀವಿ. ಇಲ್ಲಿ ಕೂಡ ಒಂದು ಸೆಂಟೆನ್ಸ್ ಐತಿ. ಈ ಸೆಂಟೆನ್ಸ್ ನಲ್ಲಿ ಇರುವಂತ ಕಂಜಂಕ್ಷನ್ ನೋಡ್ಬೇಕು, ನಾವು ಗುರುತಿಸ್ಬೇಕು. ನೋಡ್ರಿ, ರಾಜು ಅಂಡ್ ರಾಮು ಇವೆರಡೂ ವರ್ಡ್ಸ್. ರಾಜು ಅನ್ನೋದು ಒಂದು ವರ್ಡ್ ಮತ್ತು ರಾಮು ಅನ್ನೋದು ಒಂದು ವರ್ಡ್. ಈ ನಡುವಿರುವಂತದ್ದು ಕಂಜಂಕ್ಷನ್, ಹೌದಾ? ಅಂಡ್ ಆರ್ ಫ್ರೆಂಡ್ಸ್, ಇವರಿಬ್ರು ಏನಪ್ಪಾ ಅಂದ್ರೆ ಸ್ನೇಹಿತರು. ಆದ್ರೆ ಸರಿಯಾಗಿರುವಂತಹ ಒಂದು ಕಂಜಂಕ್ಷನ್ ನ ಗುರುತಿಸುತ್ತೆ ಪ್ರಶ್ನೆ ಐತಿ. ಆಪ್ಷನ್ ನಂಬರ್ ಎ ರಾಜು, ಬಿ ಅಂಡ್, ಸಿ ರಾಮು, ಡಿ ಆರ್. ಇಲ್ಲಿ ಯಾವ್ದು ಬರೆದುಕೊಂಡ್ರೆ ಆಪ್ಷನ್ ನಂಬರ್ ಬಿ ಸರಿಯಾಗಿರುವಂತ ಉತ್ತರ, ಹೌದಾ? ಆಪ್ಷನ್ ನಂಬರ್ ಬಿ ಅಂತ ಸರಿಯಾಗಿರುವಂತ ಉತ್ತರ ಇರುತ್ತೆ. ನೆಕ್ಸ್ಟ್ ಎರಡನೇದು, ದೇ ಗೋ ಫಾಸ್ಟ್ ಬಟ್ ಮಿಸ್ಡ್ ದ ಬಸ್, ಚೂಸ್ ದ ಕರೆಕ್ಟ್ ಕಂಜಂಕ್ಷನ್. ನೋಡಿ, ಅವರು ವೇಗವಾಗಿ ಹೋದ್ರು ಆದರೆ, ನೋಡಿ, ಅವರು ವೇಗವಾಗಿ ಹೋದ್ರು ಆದರೆ ಇಲ್ಲಿ ಬಸ್ ಏನಪ್ಪ ಅಂದ್ರೆ ಬಸ್ ಏನಾಗತ್ತೆ, ಮಿಸ್ ಆಗತ್ತೆ. ಅವ್ರು ಇಲ್ಲೇ ಎರಡು ವಾಕ್ಯಗಳದಾವ, ಎರಡು ಶಬ್ದಗಳು ಇದ್ದು ಇಲ್ಲೇ ಎರಡು ವಾಕ್ಯಗಳು ಬರ್ತಾವ, ಹೌದಾ? ಅವರು ವೇಗವಾಗಿ ಹೋದ್ರ ಆದ್ರೂ ಕೂಡ ಏನಪ್ಪ ಅಂದ್ರೆ ಇಲ್ಲೇ ಬಸ್ ಏನಾಯ್ತು, ಮಿಸ್ ಆಯ್ತು. ಅಂದ್ರೆ ಆಪ್ಷನ್ ನೋಡ್ರಿ, ದೇ, ಬಿ ಗೋ, ಸಿ ಬಟ್, ಡಿ ಫಾಸ್ಟ್. ಇಲ್ಲಿ ಸರಿಯಾಗಿರುವಂತ ಆನ್ಸರ್ ಯಾವ್ದಪ್ಪ ಅಂದ್ರೆ ಬಟ್ ಆಗತ್ತೆ. ಬಟ್ ಆದರೆ ಇಲ್ಲಿ ದೇ ಅಂದ್ರೆ ಪ್ರೌನ್ ಆಗತ್ತೆ, ಗೋ ವರ್ಬ, ಫಾಸ್ಟ್ ಅಂದ್ರೆ ಏನಾಗುತ್ತೆ ವೇಗವಾಗಿ ಅಂದ್ರೆ ಇದ ಅದಪ್ಪ ಅಡ್ವರ್ಬ್ ಆಗುತ್ತೆ, ಅದು ಅಡ್ವರ್ಬ್ ಆಗತ್ತೆ. ಅಂದ್ರೆ ಸರಿಯಾಗಿರುವಂತ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್, ವುಡ್ ಯು ಲೈಕ್ ಟೀ, ಕಾಫಿ. ನೋಡ್ರಿ, ನಿನಗ ಏನ್ ಇಷ್ಟ ಆಗತ್ತೆ ಅಂತ ಕೇಳ್ತಾರ ಅವ್ರು. ಏನು ನಿನಗ ಟೀ, ಕಾಫಿ ಇಷ್ಟ ಆಗತ್ತೆ ಅಂತ ಕೇಳ್ತಾರ. ಅಂದ್ರೆ ಇಲ್ಲ ನಡುವೆ ಬರುವಂತ ಒಂದು ಕಂಜಂಕ್ಷನ್ ನ ಗುರುತಿಸ್ಬೇಕು. ಫಿಲ್ ಇನ್ ದ ಕರೆಕ್ಟ್ ವರ್ಡ್, ಅಂದ್ರೆ ಸರಿಯಾಗಿರುವಂತ ಒಂದು ಉತ್ತರವನ್ನ ತುಂಬ್ರಿ ಅಂತ ಅರ್ಥ. ಫಿಲ್ ಅಂದ್ರೇನು ತುಂಬುದು. ಫಿಲ್ ಇನ್ ದ ಬ್ಲಾಕ್ಸ್ ಅಂತ ಎಕ್ಸಾಂಪಲ್, ಅಥವಾ ನಿಮ್ಮ ಪುಸ್ತಕದಾಗ ಏನಿರುತ್ತೆ, ಫಿಲ್ ಇನ್ ದ ಬ್ಲಾಕ್ಸ್ ಅಂದ್ರೆ ಬಿಟ್ಟ ಸ್ಥಳವನ್ನ ತುಂಬ್ರಿ ಅಂತ ಅರ್ಥ. ಫಿಲ್ ಇನ್ ದ ಬ್ಲಾಕ್ಸ್ ಅಂದ್ರೆ ಬಿಟ್ಟ ಸ್ಥಳವನ್ನ ತುಂಬ್ರಿ ಅಂತ. ಇಲ್ಲಿ ಏನ್ ಬಿಟ್ರಪ್ಪ ಅಂದ್ರೆ ವುಡ್ ಯು ಲೈಕ್ ಟೀ ಡ್ಯಾಶ್ ಕಾಫಿ. ಇಲ್ಲಿ ಸರಿ ಹೊಂದುವಂತ ಅಥವಾ ಸರಿಯಾಗಿ ಹೊಂದಾಣಿಕೆ ಆಗುವಂತ ಶಬ್ದವನ್ನು ಗುರುತಿಸಬೇಕು. ವುಡ್ ಆರ್ ಲೈಕ್ ಕಾಫಿ. ಇಲ್ಲಿ ನೋಡಿ, ಸರಿಯಾಗಿರುವಂತ ಅಂದ್ರೆ ಆಪ್ಷನ್ ನಂಬರ್ ಬಿ ಆರ್. ನಿನಗ ಟೀ ಇಷ್ಟನೋ ಅಥವಾ ಕಾಫಿ ಇಷ್ಟನೋ. ಆರ್ ಅಂದ್ರೆ ಅಥವಾ. ನಿನಗ ಟೀ ಇಷ್ಟನೋ ಅಥವಾ ಕಾಫಿ ಇಷ್ಟ, ಯಾವ್ದಾದ್ರು ನಿಮಗೆ ಗೆಸ್ಟ್ ಇರ್ತೀರಿ, ಗೆಸ್ಟ್ ಇರ್ತಾರೆ ನಿಮಗೆ ಯಾವ್ದು ಗೆಸ್ಟ್ ಬಂದಿರ್ತಾರೆ. ನಿನಗ ಚಾ ಇಷ್ಟನೋ ಕಾಫಿ ಇಷ್ಟನೋ ಕೇಳ್ತಿರಲ್ಲ, ನಿನಗ ಚಾ ಇಷ್ಟನೋ ಅಥವಾ ಟೀ ಇಷ್ಟ, ಯಾವ್ದು ಇಷ್ಟ ಅಲ್ಲ ಅದನ್ನ ಮಾಡ್ಕೊಡ್ದು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗುವಂತ ಆನ್ಸರ್ ಅಪ್ಪ ಅಂದ್ರೆ ಆಪ್ಷನ್ ನಂಬರ್ ಬಿ ಆರ್ ಏನಾಗಪ್ಪ ಅಂದ್ರೆ ಸರಿಯಾಗಿರುವಂತ ಆನ್ಸರ್. ನೆಕ್ಸ್ಟ್ ಫೋರ್ತ್ ನ, he worked hard dash he passed the exam. ನೋಡ್ರಿ, he worked hard dash he passed the exam. ಅಂದ್ರೆ ಅವ ಕೆಲಸವನ್ನ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾನ. ವರ್ಕ್ ಅಂದ್ರೆ ಕೆಲಸ, ಹಾರ್ಡ್ ಅಂದ್ರೆ ಕಠಿಣ. ಅವ ಕೆಲಸ ಏನ್ ಮಾಡ್ತಾನಪ್ಪ ಅಂದ್ರೆ ತುಂಬಾ ಕಷ್ಟಪಟ್ಟು ಮಾಡ್ತಾನ. ಅಂದಾಗ he passed the exam ಅಂದಾಗ ಏನ್ ಮಾಡ್ತಾನಪ್ಪ ಅಂದ್ರೆ ಎಕ್ಸಾಮ್ ಅನ್ನ ಪಾಸ್ ಮಾಡ್ತಾನೆ. ಹಾಗಾದ್ರೆ ಸರಿಯಾಗಿ ಹೊಂದಾಣಿಕೆ ಆಗುವಂತ ಒಂದು ಆನ್ಸರ್ ನ ಗುರುತಿಸ್ಬೇಕು. ಬಟ್ ಕಂಜಂಕ್ಷನ್ ಆಗೈತಿ, ಬಿಕಾಸ್ ಕಂಜಂಕ್ಷನ್ ಆಗೈತಿ. ಆದ್ರೆ ಇದಕ್ಕೆ ಸರಿಯಾಗಿ ಹೊಂದಾಣಿಕೆ ಆಗುವಂತದನ್ನ ಗುರುತಿಸ್ಬೇಕು. ನೋಡ್ರಿ, ಈ ವರ್ಕ್ ಹಾರ್ಡ್ ಆದ್ರೆ ಅವನು ಎಕ್ಸಾಮ್ ಪಾಸ್ ಅದ, ಹೊಂದಾಣಿಕೆ ಗೊತ್ತಿದ್ದ. ನೋಡ್ರಿ, ಈ ವರ್ಕ್ ಹಾರ್ಡ್ ಅವನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ. ಈ ಪಾಸ್ ದ ಎಕ್ಸಾಮ್ ಆದರೆ ಅವನು ಎಕ್ಸಾಮ್ ಪಾಸ್ ಆದ. ಇಲ್ಲಿ ಬಿಕಾಸ್ ಅಂದ್ರೆ ಯಾಕೆಂದರೆ, ಸರಿಯಾಗಿ ಹೊಂದಾಣಿಕೆ ಆಗುವಂತ ಉತ್ತರ ಅದು ಬಿಕಾಸ್. ಯಾಕೆಂದ್ರೆ ಅವ ಎಕ್ಸಾಮ್ ಅನ್ನ ಪಾಸ್ ಆದ. ಆದ್ರೆ ಸರಿಯಾಗಿ ಹೊಂದಾಣಿಕೆ ಮಾಡಬೇಕು. ಆದ್ರಿಂದ ಸರಿಯಾಗಿ ಆಗಿಲ್ಲ, ವಾಕ್ಯ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ, ಇವೆರಡು ಕಂಡೀಷನ್ ಆಗುತ್ತೆ. ಅಂದ್ರೆ ಇದಕ್ಕೆ ಸರಿಯಾಗಿ ಹೊಂದಾಣಿಕೆ ಆಗುವಂತ ಅಂದ್ರೆ ಬಿಕಾಸ್, ಯಾಕೆಂದರೆ. ಇದು ಆದರೆ, ಬಿಕಾಸ್ ಅಂದ್ರೆ ಯಾಕೆಂದರೆ. ನೆಕ್ಸ್ಟ್, ಐ ಕುಡ್ ನಾಟ್ ಗೋ ಟು ಸ್ಕೂಲ್ ಡ್ಯಾಶ್ ಐ ವಾಸ್ ಇಲ್. ನೋಡ್ರಿ, ನಾನು ಶಾಲೆಗೆ ಹೋಗಲಿಲ್ಲ ಬಿಕಾಸ್ ಐ ವಾಸ್ ಇಲ್. ನೋಡ್ರಿ, ಐದನೇದು ಫಿಫ್ತ್, ಐ ಕುಡ್ ನಾಟ್ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗಲಿಲ್ಲ ಡ್ಯಾಶ್ ಐ ವಾಸ್ ಇಲ್ ಅಂತ ನನಗೆ ನಿಂತು ಅನಾರೋಗ್ಯ ಇತ್ತು, ನನಗೆ ಮೈಲಿ ಹುಷಾರಿರಲಿಲ್ಲ, ಅದಕ್ಕೆ ನಾನು ಶಾಲೆ ಹೋಗಲಿ ಅಂತ ಇದ್ದೆ. ಅಂದ್ರೆ ಈ ಎರಡು ವಾಕ್ಯಗಳನ್ನ ಜೋಡಿಸುವಂತ ಕಂಜಂಕ್ಷನ್ ಹುಡುಕ್ಬೇಕು ನಾವು, ಹೌದಲ್ಲ? ನೋಡ್ರಿ, ಬಿಕಾಸ್ ಯಾಕೆಂದರೆ, ಸ್ಕೂಲ್ ಶಾಲೆ, ಐ ನಾನು, ವಾಸ್ ಅಂದ್ರೆ ಇದೊಂದು ಹೆಲ್ಪಿಂಗ್ ವರ್ಡ್, ಅದು ಹೆಲ್ಪಿಂಗ್ ವರ್ಡ್. ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗುವಂಥದ್ದು ಯಾಕಂದ್ರೆ ಬಿಕಾಸ್, ಯಾಕಂದ್ರೆ ನಾನು ಶಾಲೆಗೆ ಹೋಗಲಿಲ್ಲ, ಕಾರಣ ಬೇಕಲ್ಲ, ಯಾಕಂದ್ರೆ ನನಗೆ ಅನಾರೋಗ್ಯ ಇತ್ತು, ನನಗೇನಿರಲಿಲ್ಲ, ಮೈ ಹುಷಾರಿರಲಿಲ್ಲ ಅಥವಾ ನನಗೆ ಅನಾರೋಗ್ಯ ಇತ್ತು, ಅದಕ್ಕಾಗಿ ನಾನು ಅಷ್ಟು ಶಾಲೆಗೆ ಹೋಗ್ಲಿ ಅಂತ ಒಂದು ವಾಕ್ಯ ಇತ್ತು.
ಎರಡು ವಾಕ್ಯಗಳನ್ನ ಜೋಡಿಸುವಂಥ ಪದ ಯಾವುದು ಅಂದ್ರೆ ಆಪ್ಷನ್ ನಂಬರ್ ಎ ಬಿಕಾಸ್. ಇದು ಕಂಜಂಕ್ಷನ್. ಬರುತ್ತೆ. ಓಕೆ, ನಾಳೆ ಕ್ಲಾಸ್ನಾಗ ಮುಂದಿನ ಒಂದು ಭಾಗವನ್ನು ಅಂದ್ರೆ ಲಾಸ್ಟ್ ಇಂಟರ್ಜೆಕ್ಷನ್ ಅನ್ನುವಂಥ ಚಾಪ್ಟರ್ನ ನೋಡೋಣ.